ಮದ್ವೆ ಮಾಡ್ತಾರೆ ನೋಡ್ರಿ ಹಳ್ಳ್ಯಾಗ. ಏನು ಮದ್ವೆ ಮಾಡ್ತಾರ, ಆ ಊರು ಶ್ರೀಮಂತನ ಮದುವೆ ಇತ್ತಂದ್ರೆ ಏನು ಮದ್ವೆ ಶುರು ಮಾಡಿದ್ನಂದ್ರೆ ಒಂದು 8-10 ಮಂದಿ ಊರನವ್ರು ರೆಡಿನೇ ಇರ್ತಾರೆ. ಅವ್ರು ಏನು ಸೌಕಾರ ಇಂಥ ಮದುವೆ ಹಿಂದೂ ಮಾಡಿಲ್ಲ ಮುಂದೆ ಮಾಡಿಲ್ಲ, ಏನು ಪೆಂಡಲ ಏನು ಊಟ, ಇಂಥ ಮದುವೆ ಎಲ್ಲರೇ ಆಗ್ಯಾವನು. ಅವ ಸೌಕಾರ ಅಂದ ಹಿಂಗಾದ್ರೆ ಇಲ್ಲ ಇನ್ನೂ ಮಾಡಂತಡಿ, ಇದ್ದ ಮನೆ ಮೇಲೆ ಲೋನ್ ಆಗ್ತದ. ಈ ಟೈಪ್ ಯಾರು ಮಾಡಿಲ್ರಿ. ಅವರು ಒಂದು 15 ದಿವಸ ಮನೆಗೆ ಊಟಕ್ಕೆ ಹೋಗಲ್ಲ. ಅವರು ಬೆಳಿಗ್ಗೆ ನಾಷ್ಟ ಇಲ್ಲೇ, ಮಧ್ಯಾಹ್ನ ಊಟ ಇಲ್ಲೇ, ರಾತ್ರಿ ಊಟ ಇಲ್ಲೇ. ಹಂಗೆ ಪ್ರಸಂಗ ಬಂದ್ರೆ ಒಂದು ಚಾಪಿನ ಹೊಡ್ಕೊಂಡು ಬಂದಿರ್ತಾರೆ ಅಲ್ಲೇ. ಅವರು ಹೊಗಳವ್ರು ಬೇಕಲ್ಲ. ಅವರು ಇವರು ಹೊಗಳಿಕೆಗೆ ಸಾಲ ಮಾಡ್ತವೆ. ಸಾಲ ಮಾಡಿ ಮಗನ ಮದುವೆ ಆತು. 30 ಲಕ್ಷ ಸಾಲ ಮಾಡಿದ್ದು, ಇರೋ ಮನಿ 1 ಎಕರೆ ಹೊಲದ ಮೇಲೆ. ಇವ ಮಗ ಮದುವೆ ಆದ ಮೇಲೆ ಅವ್ರ ಹೆಣ್ಮಕ್ಳಿಗೆ ಹೇಳಿದ್ದವ, ಡಾರ್ಲಿಂಗ್ ನಿನಗೆ ಡಾರ್ಜಿಲಿಂಗ್ ತೋರಿಸ್ತೀನಿ ಅಂದಿದ್ದವ. ಕೈಯಾಗ ಟಿಕೆಟ್ ಹಿಡ್ಕೊಂಡು ಕುಂತಿದ್ದ, ತೋರಿಸ್ಬೇಕು ಅವ್ರ ಅಪ್ಪಗನ್ನದಾಗ. ಅವ್ರಪ್ಪ ಸಾಲದ ಯಾದಿ ಕೈಯಾಗಿಟ್ಟ. ಮಗ ನೋಡಿ 30 ಲಕ್ಷ ರೂಪಾಯಿ ನನ್ನ ಮದುವೆಗೆ ಸಾಲ. ಹೆಣತಿಗೆ ಹೇಳ್ದ, ಬ್ಯಾಡ ಡಾರ್ಜಿಲಿಂಗಿಗೆ ಹೋಗೋದಿಲ್ಲೇ ಹನುಮಪ್ಪನ ಗುಡಿಗೆ ಹೋಗಿ ಬಂದುಬಿಡ. ಸಾಲ ಇಟ್ಟು ಎದಕ್ಕಿದು? ಒಂದು ಶಬ್ದದ ಸಲುವಾಗಿ. ಭಾರಿ ಮದುವೆ ಆತು. ಮಗ ಸೊಸಿ ಪಾಲ, ಮಗಳು ಅಳಿಯನ ಪಾಲ, ಮನೆ ಸಾಲದವ್ರ ಪಾಲ, ಚಿಂತಿಯವನ ಪಾಲ. ಅಷ್ಟು ಸುಮ್ಮನೆ ಒಂದು ಶಬ್ದ ಎಷ್ಟು ಕಷ್ಟ ತಾಪಕ್ಕೆ ತಂದು ಹಸ್ತೈತೆಲ್ಲ. ಏನಿದೆ ಇದರೊಳಗೆ ಆಕರ್ಷಣ ಐತಿ. ನೀವು ನೋಡಿರಿಲ್ಲ, ಈ ದೇಶದೊಳಗೆ ಭಾಳ ರಾಜರು ರಾಜಮನೆತನಗಳು ಆಳಿ ಹೋಗ್ಯಾವಿಲ್ಲೆಲ್ಲ. ಕಿಂಗ್ ಆಫ್ ವಿಜಯನಗರ, ಕಿಂಗ್ ಆಫ್ ಮೈಸೂರು, ಕಿಂಗ್ ಆಫ್ ರಾಷ್ಟ್ರಕೂಟ, ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕೇಳಿರಿಲ್ಲ. ಭಾಳ ಮಂದಿ ಕಿಂಗ್ ಆಳ್ಯಾರ, ಆಳದವ್ರು ಹೋಗ್ಯಾರ. ಯಾವ ಕಿಂಗ್ ರಾಜರು, ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳಿದಿಲ್ಲ. ಆದರೆ 2 ಕಿಂಗ್ ಮಾತ್ರ ಉಳ್ದಾರಿಲ್ಲ. ಒಬ್ಬ ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಈ 2 ಕಿಂಗ್ಗಳು ಹೋಗಿಲ್ಲ. ಮತ್ತು ಎಲ್ಲ ಕಿಂಗ್ಗಳಿಗೆ ಕಳಿಸ್ದವ್ರು ಈ ಕಿಂಗ್ಗಳು. ಯಾರ್ಯಾರು ಊರಾಗ ನಾ ಕಿಂಗ್ ಅಂತಿದ್ರು, ಆ ಕಿಂಗ್ಗಳಿಗೆ ಕಳಿಸ್ದವರು ಕಿಂಗ್ ಇವರು. ಏನು ಒಂದು ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಏನದ ಸ್ಮೋಕಿಂಗ್ ಒಳಗೆ ಒಂದು ಸೊಟ್ಟು ಒಣ ಎಲೆ. ಅದು ಏನಿರ್ತೈತೆ ಅದು ಚುಟ್ಟದಾಗ? ಒಂದು ಒಣ ಎಲೆ ಅದು. ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅವ್ರು ಬಿಡು ಅದು ಕೋಡಿ TB ಆಗೈತಿ ನಿನಗೆ, ಡಾಕ್ಟ್ರ್ ಬಿಡು ಅಂದ. ಈಗ ನಿನಗೆ ಬಿಡ್ತೀನಿ ನೋಡ್ಬೇಕಂದ, ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು. ಅವು ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮ್ಯಾಲೆ ಆಕಾಶ ದೀಪ ಹಚ್ತಾರೆ ನೋಡ್ರಿಲ್ಲ, ಆಕಾಶ ಪುಟ್ಟಿ ಅಂತ. ಮಕ್ಕಳು ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ. ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮ್ಯಾಲೆ ಬಿಡ್ತಿರ್ತಾರೆ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ, ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ. ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು ಸೇದಾದ ಒಂದು. ಅವು ಮಕ್ಕಳು ಆಡ್ತಿರ್ತಾವೆ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರೆ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪನಿ ಇರ್ತಾವೆ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದಿಲ್ಲ. ಅವು ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮವ್ವ ರೊಟ್ಟಿ ಮಾಡಕತ್ತೋಡು ಅಲ್ಲಿಗೆ. ಅವು ಹುಡುಗರು ಆಡ್ತಿರ್ತಾವೆ, ಯಾಕೆ ಕೇಳ್ತಾವನ್ ಮಾತೇನ್ರ. ಮತ್ತು ಅಪ್ಪ ಇಲ್ಲ ಅಂದ್ರೆ ಬೈತಾನಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರವ್ವನ ಒಲಿಗೆ ಹಚ್ಚದ. ಅದು ಮನೆ ಹಳೆ ಮನೆ ಎಲ್ಲ ದೂರ ಇರ್ತಾವೆ ನೋಡ್ರಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ. ಮತ್ತು ಹೋಗಿ ಮತ್ತು ಅವನ ಆ ಒಲಿಗೆ ಮತ್ತು ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತು ಅವನ ಒಲಿಗೆ ಹಚ್ಚದ, ತೊಗೊಂಡು ಪಡಸಾಲಿಗೆ ಬಂದು ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗ್ಗದವ ತಂದು ಅವ್ರ ಅಪ್ಪಕ್ಕೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರಪ್ಪ ಸೇದ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನರ ಗೊತ್ತೈತೆ ನಿಮಗೆ? ಅವ ಮಗ ಅಂದ, ಅಲ್ಲೇ ಪಡಸಲೆಗ ಗೊತ್ತಾಗೈತಾಳೆ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತಿ ಪಡಸಲೆಗ, ಒಂದ ಜುರ್ಕೆಗ ಜೀವನ ಗೊತ್ತಾಗೈತಿ ನನಗೆ.
ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲಾಂದ್ರೆ ಕೇಳ್ತಾರನ ಅವ್ರು ಏನಾರ? ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿ, ಅಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡು ಓಣ್ಯಾಗೆಲ್ಲ ನನಗೇನಂತಾರ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ, ಕುಡಿಬೇಡ ಅಂತ. ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗೆ ಹೇಳ್ತೀಯನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ. ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು, ಅಪ್ಪಾಜಿ ಕುಡಿಬೇಡ ಅಂತ ಎಷ್ಟು ಸಲ ಹೇಳ್ಯಾರ ಮಕ್ಕಳು, ಬಿಟ್ಟಾನೇನಪ್ಪ. ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನೆ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ, ನನ್ನನ್ನು ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ. ಈ ಶಬ್ದ ಕೇಳಿರೇ ಇಲ್ಲ ನೀವು? ನಗವ್ರ ಮುಂದೆ ನಗಿಗೇಡಿ ಮಾಡಿ ನೀ ನನಗೆ ಶರಗೊಡ್ಡಿ ಬೇಡಿದ್ದಾಯ್ತು, ಉಡಿ ಒಡ್ಡಿ ಬೇಡಿದ್ದಾಯ್ತು, ಬಿಟ್ಟಾನೇನೀತ ಹೇಳಿ. ಒಂದು ಹುಡುಗಿತ್ತು, ಒಂದು 6-7ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ತೀರ್ಕೊಂಡಿದ್ದ. ಅವ್ವ ಆಕಿಗೂ ಸಹಿತ ಅಪ್ಪನಿಂದ ಏನೋ ಒಂದು ಜಡ್ಡು ಬಂದಿತ್ತು, ಆಕಿ ಜಡ್ಡಿಗೆ ಬಿದ್ದಿದ್ಲು. ಮಗ ಹುಷಾರಿತ್ತು, ಓದಬೇಕಂತಿತ್ತು, ಆದ್ರೆ ಓದಿಸೋರು ಇರಲಿಲ್ಲ ಮಗನಿಗೆ. ಆದರೂ ಸಾಲಿ ಬಿಟ್ಟಿರಲಿಲ್ಲ. ಹುಡುಗ ಏನು ಮಾಡ್ತಿತ್ತು ಅಂದ್ರೆ ಸಾಯಂಕಾಲ ಆದ ಕೂಡಲೇ ಕೆಲಸ ಮಾಡ್ತಿತ್ತು. ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನ್ಯಾಗ ಹೋಗಿ ಕೆಲಸ ಮಾಡ್ತಿತ್ತು. 6-7ನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟಿ ಪುಸ್ತಕ ಮಾಡ್ಕೊತಿತ್ತು. ಅವುಗೊಂದಿಷ್ಟು ಔಷಧ ಕೊಡಿಸ್ತಿತ್ತು. ಅವ್ರು ಬಂದವರೆಲ್ಲ ಅವು ಕುಡ್ದು ಬಾಟ್ಲಿ ಇಡ್ತಿದ್ರು. ಆ ಮಗು ಅವ್ರ ಎಂಜಲ್ ಬಾಟ್ಲಿ ತೊಗೊಂಡು ಹೋಗಿ ಇಡ್ತಿತ್ತು. ಅವ್ರಿಗೆ ಏನು ಬೇಕು ತಂದು ಕೊಡ್ತಿತ್ತು. ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ. ಅವನು ಕುಡಿಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳೋದು. ಕುಡಿಯೋರಲ್ಲಂತಲ್ಲ, ಎಜುಕೇಟೆಡ್ ಡ್ರಿಂಕರ್ಸ್. ಇವು ಎಂಥದ್ದು ಬೇಕಂತವು ಕುಡಿತಿರ್ತಾವ ಅವು ಸ್ವಲ್ಪ. ಆ ಹುಡುಗ ಸಪ್ಲೈ ಮಾಡ್ತಿತ್ತು. ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ. ಅವ ಬಂದ ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ. ಆ ಮಗುವಿಗೊಂದು ಮಾತಂದ, ಏನಪ್ಪ ತಮ್ಮ ಮಗ, ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ. ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು, ನೋಡ್ರಿ ಸಾಹೇಬ್ರ, ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ತಿಲ್ಲ. ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದೇ ಬಿಟ್ಟಿದ್ರೆ ಅಂದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರ್ಲಿಲ್ಲ. ಯಾರು ಬಿಟ್ಟಾರೇನು, ಪರಿಸ್ಥಿತಿಗಳು ಹಂಗೆ ತಂದಾವಲ್ಲ. ಅಂದ್ರೆ ಸೆಳೆತ ಇರ್ತೈತೆ ಅಷ್ಟ. ಅದನ್ನು ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ. ಏನು ಮಾಡಿದ್ರೂ ಬಿಡುವುದಿಲ್ಲ ಅವರು. ನೀವೇನು ಅವ್ರ ಗುರುಗಳ ಹತ್ರ ಬಂದು ಪಾದ ಬಿಡಿಸ್ತಾರೆ ಅವ 40 ವರ್ಷ ಕುಡ್ದಿರ್ತಾನೆ. ಪಾದ ಬಡಿ ಅಜ್ಜಾರ ಪಾದ ಬಡಿ ಅಂತಿರ್ತಾರೆ. ಅವ ಬಡ್ದಂಗೆ ಮಾಡ್ತಾನೆ, ಅಷ್ಟ ಬಡಿಯೋದಿಲ್ಲ ಅವ 40 ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ. ಅವ್ರನ್ನ ಕುಡಿಸಿ ಹೋಗ್ಕಾನಟ. ಏನು ಸೆಳೆತಿರ್ತೈತೆ ಅಷ್ಟ ಅದ್ರದ್ದು. ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು. ಎಲ್ಲ ಹೊಲ ಮನಿ ಬಂಗಾರ ಎಲ್ಲ ಮಾರಿತ್ತು. ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು. ಒಂದು ದಿವಸ ಭಸ್ಮ ಹಚ್ಕೊಂಡು ನೀರು ತರಕ್ಕೆ ಹೋಗಿದ್ಲಿ. ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ, ಇದು ಹಿಂಗ್ಯಾಕಾಗೈತೆ ಅಂದ್ಲಿದ್ದು. ಒಂದು ದಿವ್ಸರ ಇದನ್ನು ಹಿಂಗೆ ನೋಡಿದ್ದಿಲ್ಲ ನಾನು, ಇದು ಎಷ್ಟು ಬದಲಾಗೈತಲ್ಲ ಅಂದು. ಅವ ಏನಂದು, ನಾ ಇಂದು ಕುಡಿಯೋದು ಬಿಡ್ತೀನಿ ಅಂದು. ಖುಷಿ ಆಗ್ತದಕ್ಕೆ. ಈಗ ನಾ ಹಂಗೆ ಹೇಳೋದಿಲ್ಲ, ನಿನ್ನ ಪಾದ ಹಿಡ್ದು ಹೇಳ್ತೀನಿ ಅಂದು. ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ. ಸಂತೋಷದೊಳಗೆ ಅದು ಮತ್ತೆ ನೀರು ತರಕ್ಕೆ ಹೋತು. ಇವ ಹೊರಗೆ ಹೋದ. ಬಂದು ನೋಡ್ತಾಳೆ, ಅಳಕ್ಕೆ ಶುರು ಮಾಡಿದ್ಲಕ್ಕಿ ಮನೆಗೆ ಬಂದು. ಅವು ಹಾಡಾಡ್ಕೊಂಡು ಅಳದಕ್ಕೆ ಮಗ್ಗಲ ಮನೆ ಮುದುಕಿತ್ತು. ಬಂತು, ಯಾಕೆ ಅಳತ್ತೀನಿ? ಇಲ್ಲ, ನಾನು ಗಂಡು ಕುಡಿಯೋದು ಬಿಡ್ತೀನಿ ಅಂದ ನಾನು. ಅಲ್ಲ, ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತ್ತೆ ಯಾಕ? ಇಲ್ಲ, ನಾನು ಕುಡಿಯೋದು ಬಿಡ್ತೀನಿ ಅಂದು ನನ್ನ ಪಾದ ಹಿಡ್ಕೊಂಡ ನಾವು.
ಅಲ್ಲ ಕೋಡಿದ ದಿವಸ ನೀ ಮಾಡ್ತಿದ್ದಿ, ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅಳದೆ ಯಾಕೆ ಅದಕ್ಕೆ? ಇಲ್ಲ ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡಾನ. ಅಲ್ಲ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ? ಅಳತಿ ಯಾಕ? ಇಲ್ಲ ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ. ಕಾಲಾಗಿಂತ ಬಿಡುವಲ್ದದ ಅಷ್ಟು. ಏನಿದು ಅಂದ್ರೆ ಶೆಳತ್ ಇರ್ತೈತಿ ಒಳಗಷ್ಟು ಶೆಳತ್. ಅದಕ್ಕೆ ಈ ಇಂದ್ರಿಯಗಳೇನದಾವಲ್ಲ, ಅದು ಕಣ್ಣೇ ಇರಲಿ, ಕಿವಿನೇ ಇರಲಿ, ನಾಲ್ಗೆನೇ ಇರಲಿ, ಈ ಜಗತ್ತಿನೊಳಗೆ ಇದನ್ನು ಯಾರು ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡೋದು ಮುಗಿತಂತ ಅನಿಸಿಲ್ಲ ಕಣ್ಣಿಗೆ. ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ. ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ಟು ಹಾಕ್ಕೊಂಡು ತಿಂದ್ವೇ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ. ಅಂದ್ರೆ ಈ ಜಗತ್ತಿನೊಳಗೆ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ. ಇಲ್ಲಷ್ಟು ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಮತ್ತು ಅನುಭವಿಸಬಾರ್ದಂದ್ರೆ ಹಂಗ ಬಿಟ್ಟರೆ, ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ. ಇಟ್ಟರು ಕೆಡ್ತಾವ, ಹಂಗ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಇದು ಮಜಾ ಐತಿದು. ಇಟ್ರ ಏನು ಬಳಸದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ. ಬಳಸೋದು ಬೇಡ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲ ಐತಲ್ಲ, ಈ ಹದವರಿತು ಬಳಸುವ ಕಲಕ್ಕೆ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಚರ್ಯ ಇದರ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಆನಂದ, ಚರ್ಯ ಅಂದ್ರೆ ನಡೆಯುವುದು, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕು, ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖಕ್ಕೀಡು ಮಾಡ್ತಾವಲ್ಲ, ಅವುಗಳಿಂದ ದೂರಾಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ.